ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಿವಿ ಕಥೆಗಳು. ಬನ್ನಿ, ಅಮೃತಧಾರೆ ನಾಳಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಪಾರ್ಥ ಅವರು ಕೂಡ ಶಕುಂತಲ ಅವರ ಹತ್ರ ಭೂಮಿಕಾ ಮತ್ತೆ ಗೌತಮ್ ಅವರು ಒಂದಾಗಿದ್ದಾರೆ ಅಂತ ಹೇಳ್ತಾರೆ. ಆಗ ಶಕುಂತಲ ಅವರು ಕೂಡ ಅವರು ಒಂದಾಗ್ಬಿಟ್ಟಿದ್ದಾರಂತೆ ಅಣ್ಣ ಅಂತ ಹೇಳಿ ಈ ಕಡೆ ಲಕ್ಷ್ಮೀಕಾಂತ್ ಅವ್ರ ಹತ್ರ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಲಕ್ಷ್ಮೀಕಾಂತ್ ಅವರು ಕೂಡ ಅವರು ಒಂದಾದ್ರೆ ಏನಮ್ಮ, ಅವರು ಎಷ್ಟು ವರ್ಷಗಳ ಕಾಲ ಅವರನ್ನ ಬಿಟ್ಟಿದ್ದಾರೆ, ಈಗ ಅವರ ಜೊತೆ ಅವರು ಸುಮ್ಮನೆ ಇರ್ತಾರೆ, ಅವರ ಜೊತೆ ನೀವು ಯಾವುದೇ ರೀತಿ ತೊಂದರೆ ಮಾಡ್ಕೋಬೇಡಿ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಹೀಗೆ ಇರೋಕೆ ಆಗುತ್ತನ್ನ, ನಾನು ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು, ಇಲ್ಲ ಅಂದರೆ ಅವರು ನಮ್ಮ ಬುಡಕ್ಕೆ ಬಂದ್ಬಿಡ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಲಕ್ಷ್ಮೀಕಾಂತ್ ಅವರು ಕೂಡ ಭಯ ಇದೆಯಲ್ಲ, ಆ ಭಯ ಇರಬೇಕು, ಆದರೆ ನನ್ನ ಅಳಿಯ ಕಿರಾತಕ, ಅವನ ಮೈಯೆಲ್ಲ ವಿಷ ಆದರೂ ಗೌತಮ ಅವನ ವಿಷನ ಹೇಗೆ ಇಳಿಸ್ಬೇಕು ಅಂತ ನನ್ನ ಅಳಿಯನಿಗೆ ಗೊತ್ತಿದೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆದಷ್ಟು ಬೇಗ ನೀವು ಚಿಪ್ಪು ಹಿಡಿಯೋದಂತೂ ಗ್ಯಾರಂಟಿ ಅಂತ ಹೇಳಿ ಈ ಕಡೆ ಲಕ್ಷ್ಮೀಕಾಂತ್ ಅವರು ಕೂಡ ಹೇಳ್ಕೊಳ್ತಾ ಇರ್ತಾರೆ. ಮತ್ತೆ ಈ ಕಡೆ ಗೌತಮ್ ಅವರು ಕೂಡ ಆ ಹುಡುಗನ ಹತ್ರ ಮಾತಾಡಬೇಕು ಅಂತ ಹೇಳಿ ಮನೆಗೆ ಕರೆಸ್ಬೇಕಂತ ಹೇಳಿ ಇರ್ತಾರೆ. ಆಗ ಈ ಕಡೆ ಭೂಮಿಕಾ ಅವ್ರ ಹತ್ರ ಹೇಳಿದಾಗ ಭೂಮಿಕಾ ಅವರು ಆಯಿತು ಕಾಲ್ ಮಾಡಿ ಈ ಕಡೆ ಸುನಿಲ್ ಅವರನ್ನ ಕರೀತಾರೆ. ಸುನಿಲ್ ಅವರಿಗೆ ಕಾಲ್ ಮಾಡಿ ಮನೆಗೆ ಬರಲಿಕ್ಕೆ ಹೇಳ್ತಾರೆ. ಮತ್ತು ಈ ಕಡೆ ಸುನಿಲ್ ಅವರು ಕೂಡ ಮನೆಗೆ ಎಂಟ್ರಿ ಕೊಡ್ತಾರೆ. ಆಗ ಭೂಮಿಕಾ ಅವರು ಕೂಡ ಸುನಿಲನ್ನ ಒಳಗೆ ಕೂರಿಸ್ತಾರೆ. ಮತ್ತೆ ಗೌತಮ್ ಅವರು ಸುನಿಲ್ ಅವರು ಬಂದಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಅವರು ಕೂಡ ಬರ್ತಾರೆ. ಆಗ ಸುನಿಲ್ ಅವರು ಕೂಡ ಗೌತಮನ್ನ ನೋಡಿ ಶಾಕ್ ಆಗ್ತಾರೆ. ಮಲ್ಲಿ ಅವರ ಮಾವ ಗೌತಮ್ ಸರ್, ಹಾಗಾದರೆ ನಾನು ಗೌತಮ್ ಸರ್ಗೆ ಮೋಸ ಮಾಡ್ತಾ ಇದ್ದೇನಾ ಅಂತ ಇಲ್ಲಿ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ. ಆಗ ಅವರು ಎದ್ದಿರೋದನ್ನ ನೋಡಿ ಈ ಕಡೆ ಗೌತಮ್ ಅವರು ಯಾಕೆ ಎದ್ಬಿಟ್ಟೆ ಸುನಿಲ್, ಕುತ್ಕೋ ಅಂತ ಇಲ್ಲಿ ಹೇಳ್ತಾರೆ. ಸರ್, ನಿಮ್ಮನ್ನು ನೋಡಿ ನಾನು ಶಾಕ್ ಆಯಿತು, ನೀವು ಮಲ್ಲಿ ಅವರ ಮಾವ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಹೌದು, ನಾನೇ ಮಲ್ಲಿಯ ಮಾವ ಅಂತ ಇಲ್ಲಿ ಗೌತಮ್ ಅವರು ಕೂಡ ಹೇಳ್ತಾರೆ. ತಕ್ಷಣ ನೀನು ನನ್ನನ್ನು ನೋಡಿದ್ರಿಂದ ಹಾಗೆ ನಿನಗೆ ಅನಿಸಿದೆ, ಇನ್ಮೇಲೆ ಹಾಗಾಗೋದಿಲ್ಲ, ನಾವೆಲ್ಲರೂ ಒಟ್ಟಿಗೆ ಇರ್ತೇವೆ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ನಾನು ಇಲ್ಲಿ ನನಗೆ ಏಕೆ ಕಲಿಸಿದ್ದೀನಿ ಅಂದರೆ, ನೀವು ಮೊದಲು ನಿಮ್ಮ ಫ್ಯೂಚರ್ನ ಏನು ಮಾಡ್ಕೊಳ್ತೀರಾ, ಹಾಗೆ ನೀವು ಮದುವೆ ಆಗಲಿಕ್ಕೆ ಒಪ್ಪಿಗೆ ಇದೆಯಾ, ಏನು ಮಾಡ್ತೀರಾ ಅಂತ ಇಲ್ಲಿ ಕೇಳ್ತಾ ಇರ್ತಾರೆ. ಆಗ ಸುನಿಲ್ ಅವರು ಕೂಡ ಈ ಕಡೆ ಹೇಗಪ್ಪ ಹೇಳೋದು, ನಾನು ಇವರಿಗೆ ಮೋಸ ಮಾಡಬೇಕು ಅಂತ ಹೇಳಿ ಬಾಸ್ ನನ್ನ ಕಳಿಸಿದ್ದಾರೆ, ಈಗ ಇವರು ಮದುವೆ ಬಗ್ಗೆ ಮಾತಾಡ್ತಾರೆ, ಏನಂತ ಹೇಳೋದು ಅಂತ ಇಲ್ಲಿ ಅನ್ಕೊಳ್ತಾ ಇರ್ತಾರೆ. ಆಗ ಗೌತಮ್ ಅವರು ಕೂಡ ಸುನೀಲ್ ಏನು ಯೋಚನೆ ಮಾಡ್ತಾ ಇದೆಯಾ, ನಿನ್ನ ಒಪ್ಪಿಗೆ ಇದ್ದರೆ ನಾವು ಮುಂದುವರಿಬೋದು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಸುನೀಲ್ ಅವರು ಕೂಡ ಸರ್, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು, ನಾನು ನಿಮಗೆ ಮೋಸ ಮಾಡಬೇಕು ಅಂತ ಹೀಗೆ ಮಾಡಲಿಲ್ಲ, ನನಗೆ ಜಯದೇವ್ ಸರ್ ಈ ರೀತಿಯಾಗಿ ನೀನು ಮಾಡಬೇಕು ಅಂತ ಹೇಳಿದರು, ಹಾಗೆ ನಾನು ಮಲ್ಲಿ ಅವ್ರನ್ನ ನಿಜವಾಗ್ಲೂ ಇಷ್ಟಪಡ್ತಾ ಇದ್ದೇನೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಗೌತಮ್ ಅವರು ಕೂಡ ಜಯದೇವೇ ಕಳಿಸಿದ್ನ, ನನಗೆ ಗೊತ್ತಿತ್ತು ಈ ರೀತಿಯಾಗಿ ಅವನು ಪ್ಲ್ಯಾನ್ ಮಾಡ್ತಾನೆ, ಹಾಗೆ ನಮ್ಮನ್ನು ಕೂಡ ಮೋಸ ಮಾಡಲಿಕ್ಕೆ ಅವನು ಯಾವಾಗಲೂ ಕಾಯ್ತಾ ಇರ್ತಾನೆ ಅಂತ ಹೇಳಿ, ಆದರೆ ನೀನು ಈಗ ನನಗೋಸ್ಕರ ಒಂದು ಕೆಲಸ ಮಾಡಬೇಕು ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಸುನೀಲ್ ಅವರು ಸರ್, ನಿಮಗೋಸ್ಕರ ನಾನು ಏನಾದರೂ ಮಾಡ್ತೇನೆ ಅಂತ ಇಲ್ಲಿ ಹೇಳ್ತಾರೆ. ನಿನಗೆ ಯಾರನ್ನ ಮೋಸ ಮಾಡಬೇಕು ಅಂತ ಕಳಿಸಿದ್ದಾರೋ ನೀನು ಅವರನ್ನೇ ಮದುವೆ ಆಗಿ ಜಯದೇವ್ಗೆ ಶಾಕ್ ಕೊಡಬೇಕು ಅಂತ ಇಲ್ಲಿ ಹೇಳ್ತಾರೆ. ಆಗ ಅದು ಹೇಗೆ ಸರ್ ಅಂತ ಹೇಳಿ ಅಂತ ಇಲ್ಲಿ ಹೇಳ್ತಾರೆ. ನನಗೆ ಭಯ ಆಗ್ತಿದೆ, ಅವರೇನಾದರೂ ಮಾಡಿದ್ರೆ ಅಂತ ಅಂದ್ಕೊಳ್ತಾರೆ. ಆಗ ಗೌತಮ್ ಅವರು ಕೂಡ ನೀನೇನು ಭಯ ಪಡಬೇಡ, ನಿನ್ನ ಜೊತೆ ನಾವಿದ್ದೇವೆ, ನೀನು ಧೈರ್ಯವಾಗಿ ಇರು ಅಂತ ಇಲ್ಲಿ ಹೇಳ್ತಾರೆ. ಆಗ ಸುನಿಲ್ ಅವರು ಕೂಡ ಆಯಿತು ಸರ್ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಮತ್ತೆ ಮಲ್ಲಿ ಮೇಡಮ್ಗೆ ಆ ವಿಚಾರನೂ ಹೇಳ್ಬೇಡಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಮತ್ತು ಭೂಮಿಕಾ ಅವರು ಕೂಡ ಆಯಿತು ಅಂತ ಇಲ್ಲಿ ಒಪ್ಕೊಳ್ತಾರೆ. ಮತ್ತು ಗೌತಮ್ ಮತ್ತು ಭೂಮಿಕಾ ಅವರು ಕೂಡ ಇಲ್ಲಿ ಮಾತಾಡ್ತಾ ಇರ್ತಾರೆ. ಆಗ ಈ ಕಡೆ ಭೂಮಿಕಾ ಅವರು ಕೂಡ ನಾಳೆ ಭಾವನ ಕಾರ್ಯ ಇದೆಯಲ್ಲ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಗೌತಮ್ ಅವರು ಕೂಡ ಹೌದು ಭೂಮಿಕಾ ಅವರು, ಅದನ್ನು ಹೇಗೆ ಮರೆಯೋಕ್ಕಾಗುತ್ತೆ, ನಾನು ಇಷ್ಟು ವರ್ಷಗಳ ಕಾಲ ಅವರಿಗೆ ಪೂಜೆ ಸಲ್ಲಿಸಲಿಕ್ಕೆ ಆಗಿಲ್ಲ, ಆದರೆ ನಾಳೆ ಆದರೂ ನಾನು ಪೂಜೆ ಸಲ್ಲಿಸಲೇಬೇಕು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಭೂಮಿಕಾ ಅವರು ಹೌದು ಗೌತಮ್ ಅವರೇ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಮತ್ತು ಈ ಕಡೆ ಶಕುಂತಲಾ ಮತ್ತು ಜಯದೇವ್ ಅವರು ಕೂಡ ನಾಳೆ ತಂದೆಯ ಕಾರ್ಯ ಇದೆ, ನೀವೆಲ್ಲರೂ ಪೂಜೆಗೆ ಎಲ್ಲವನ್ನು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಾ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಪಾರ್ಥ ಅವರು ಕೂಡ ಹೌದು ಮಾಮ್, ನಾವೆಲ್ಲವನ್ನು ಸಿದ್ಧತೆ ಮಾಡ್ಕೊಂಡಿದ್ದೇವೆ ಅಂತಾರೆ. ಹಾಗೆ ಈ ಕಡೆ ಭೂಮಿಕಾ ಮತ್ತು ಗೌತಮ್ ಅವರು ಕೂಡ ಅದೇ ದೇವಸ್ಥಾನಕ್ಕೆ ಅಲ್ಲಿಗೆ ಬರ್ತಾರೆ. ಮತ್ತು ಈ ಕಡೆ ಜಯದೇವ್, ಶಾಕುಂತಲಾ, ಪಾರ್ಥ, ಅಪೇಕ್ಷಾ ಅವರೆಲ್ಲರೂ ಕೂಡ ಈ ಕಡೆ ಇಲ್ಲಿ ದೇವಸ್ಥಾನಕ್ಕೆ ಅಂತಾನೆ ಬರ್ತಾರೆ. ಆದರೆ ಗೌತಮ್ ಅವರು ಕೂಡ ಎಲ್ಲ ಮುಂಚೆ ಬಂದು ಕಾರ್ಯಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಾರೆ.
ಮತ್ತು ಈ ಕಡೆ ಅಪೇಕ್ಷಾ ಮತ್ತು ಪಾರ್ಥ ಅವರು ಗೌತಮ್ ಮತ್ತು ಭೂಮಿಕನ್ನ ನೋಡಿ ತುಂಬಾ ಖುಷಿಯಿಂದ ಅವರನ್ನು ಅಪ್ಕೊಂಡು ಹಾಗೆ ವಿಚಾರಿಸ್ತಾರೆ. ಇಷ್ಟು ದಿವಸ ಎಲ್ಲ ಕಾಲ ನೀವು ನಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗಿದ್ರಿ, ನಮ್ಮನ್ನು ಮರೆತು ಬಿಟ್ರ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಭೂಮಿಕಾ ಅವರು ಕೂಡ ಅದು ಹೇಗೆ ಮರೆಯೋಕ್ಕಾಗುತ್ತೆ, ಅದೇನೋ ಒಂದು ಪರಿಸ್ಥಿತಿ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಶಕುಂತಲಾ ಅವರು ಕೂಡ ಎಂಟ್ರಿ ಕೊಡ್ತಾರೆ. ಗೌತಮ್ ಮತ್ತು ಭೂಮಿಕನ್ನ ನೋಡಿ ಅವರು ತುಂಬಾ ಕೋಪದಲ್ಲಿ ಇರ್ತಾರೆ. ಮತ್ತು ಈ ಕಡೆ ಗೌತಮ್ ಅವರು ಕೂಡ ಇಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿ ಕೂತ್ಕೊಳ್ಳಿಕ್ಕೆ ಅಂತ ಹೋಗ್ತಾರೆ. ಜಯದೇವ್ ಅವರು ಕೂಡ ಅಲ್ಲಿಗೆ ಬರ್ತಾರೆ. ಆಗ ನಿಲ್ಲಿಸಿ, ಯಾರನ್ನು ನಿಮಗೆ ಇಲ್ಲಿಗೆ ಬರಲಿಕ್ಕೆ ಹೇಳಿದ್ದು ಅಂತ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಅವರು, ನೀನು ಯಾಕೆ ಬರಲಿಕ್ಕೆ ಹೇಳಬೇಕು, ಇದು ನನ್ನ ತಂದೆಯ ಕಾರ್ಯ, ನಾನು ಕುಟುಂಬದ ದೊಡ್ಡ ಮಗ, ನಾನೇ ಮಾಡೋದು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ನಾನು ನನ್ನ ಕುಟುಂಬದಲ್ಲಿ ನನ್ನ ತಂದೆಗೆ ನಾನು ಹಿರಿಯ ಮಗ, ಇದನ್ನು ನಾನು ಮಾಡಬೇಕು. ನೀನು ಮನೆಯಿಂದ ಹೋಗಿದ್ದೀಯಾ, ನೀನು ಈ ಮನೆಯಿಂದ ಬೇರೆ ಆಗಿದ್ದೀಯಾ, ಈ ಪೂಜೆ ನಾನೇ ಮಾಡಬೇಕು ಅಂತ ಜಯದೇವ್ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಪುರೋಹಿತರು ಕೂಡ ಪಿಂಡ ಬಿಡೋ ಶಾಸ್ತ್ರದಲ್ಲಿ ಹಾಗೆ ನೀವು ಜಗಳ ಮಾಡಬಾರ್ದು, ಯಾರು ದೊಡ್ಡ ಹಿರಿಯ ಮಗ ಬಂದು ಕುತ್ಕೊಳ್ಳಿ, ಪೂಜೆ ಮಾಡಿ, ಟೈಮ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಜಯದೇವ್ ಅವರು ಕೂಡ, ಹಾಗಾದರೆ ಅವರೇ ಬೇರೆ ಮಾಡ್ಕೊಳ್ಳಿ, ನಾವೇ ಬೇರೆ ಮಾಡ್ಕೊಳ್ಳಿ, ಈ ಪೂಜೆ ಮುಗಿಯೋವರೆಗೂ ನಾನು ಬರೋದಿಲ್ಲ ಅಂತ ಹೇಳಿ ಆ ಕಡೆ ಹೋಗಿರ್ತಾರೆ. ಆಗ ಈ ಕಡೆ ಗೌತಮ್ ಅವರು ಕುಂತು ಪೂಜೆ ಎಲ್ಲ ಮುಗಿಸಿಕೊಂಡು ತನ್ನ ತಂದೆಗೆ ಎಲ್ಲ ರೀತಿಯ ತಿನಿಸುಗಳನ್ನಿಟ್ಟು ಪೂಜೆ ಮಾಡ್ತಾ ಇರ್ತಾರೆ. ಆಗ ಈ ಕಡೆ ಜಯದೇವ್ ಅವರು ಕೂಡ ಅಲ್ಲಿ ಪೂಜೆಯನ್ನು ಮುಗಿಸಿಕೊಂಡು ಬರ್ತಾರೆ. ಹಾಗೆ ಅವರು ಪೂಜೆ ಮಾಡ್ತಿರುವಾಗ ಆ ತಟ್ಟೆಯನ್ನು ಅಲ್ಲಿಂದ ತಳ್ತಾರೆ. ಹಾಗೆ ಅವೆಲ್ಲವೂ ಕೂಡ ಚೆಲ್ಲಿ ಹೋಗುತ್ತೆ. ಆಗ ಗೌತಮ್ಗೆ ತುಂಬಾ ಕೋಪ ಬಂದಿರುತ್ತೆ, ಆದರೂ ಸುಮ್ಮನೆ ಇರ್ತಾರೆ. ಆಗ ಜಯದೇವ್ ಕೂಡ ಹೇಳ್ತಾರೆ, ನೀನು ನನ್ನ ತಂದೆಗೆ ಯಾಕೆ ಪೂಜೆ ಸಲ್ಲಿಸ್ತಿದ್ದೀಯಾ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಹಾಗೆ ಗೌತಮ್ ಅವರು ನಿನಗೊಬ್ಬರಿಗೆ ತಂದೆ ಅಲ್ಲ, ಅವರು ನನಗೆ ತಂದೆ ಅಂತ ಇಲ್ಲಿ ಹೇಳ್ತಾರೆ. ತಂದೆ ಅಂತೆ ತಂದೆ, ಇವನು ಒಬ್ಬ ತಂದೆನ ಮಾಡೋ ಕೆಲಸವನ್ನ ಸರಿಯಾಗಿ ಮಾಡಿ ಆಸ್ತಿ ಪಾಸ್ತಿಗಳನ್ನು ಕರೆಕ್ಟಾಗಿ ಹಂಚಿದ್ರೆ ಇವನು ತಂದೆ ಅನ್ನಿಸ್ಕೊಳ್ತಾ ಇದ್ದ. ಈಗ ನೋಡಿ ಯಾರು ಪಿಂಡ ಇಡಬೇಕು ಅಂತ ಹೇಳಿ ನಾವೇ ಜಗಳ ಆಡಲಿಕ್ಕೋ ಪರಿಸ್ಥಿತಿಯಲ್ಲಿ ಬಂದಿದೆ. ಇಂಥ ತಂದೆಗೆ ನಾವು ಪಿಂಡ ಇಡಲಿಕ್ಕೆ ಬಂದಿದ್ದೀವಲ್ಲ, ನಮಗೆ ಬುದ್ಧಿ ಇಲ್ಲ ಅಂತ ಇಲ್ಲಿ ಅಂದ್ಕೊಳ್ತಾ ಇರ್ತಾರೆ. ಆಗ ಈ ಕಡೆ ಗೌತಮ್ ಅವರಿಗೆ ಕೂಡ ತುಂಬಾ ಕೋಪ ಬರುತ್ತೆ. ಆಗ ಈ ಕಡೆ ಗೌತಮ್ ಅವರು ಕೂಡ ಜಯದೇವ್ ಕೆನ್ನೆಗೆ ಬಾರಿಸ್ತಾರೆ, ನೀನು ತಂದೆಗೆ ಸರಿಯಾಗಿ ರೆಸ್ಪೆಕ್ಟ್ ಕೊಡೋದನ್ನು ಕಲಿ, ನೀನು ಅವರಿಗೆ ಏನೋ ರೀತಿಯಲ್ಲಿ ಮಾತಾಡಬೇಡ, ನೀನು ಮಾಡಿದ್ದು ಏನೂ ಇಲ್ಲ, ಆದರೂ ಕೂಡ ನಾನು ನನ್ನ ಆಸ್ತಿಯನ್ನೆಲ್ಲ ನಿನಗೆ ಬರೆದು ಕೊಟ್ಟಿದ್ದೇನೆ, ಆದರೆ ಹುಷಾರ್, ನಾನು ಅದನ್ನು ಹೇಗೆ ಹಿಂತೆಗೊಳ್ಬೇಕಂತ ನನಗೆ ಸರಿಯಾಗಿ ಗೊತ್ತಿದೆ. ನೀನು ಈ ರೀತಿ ಗಾಂಚಾಲಿ ಮಾಡಿದ್ರೆ ನನಗೆ ಯಾವುದೇ ರೀತಿ ಬಿಸ್ನೆಸ್ಸಲ್ಲೂ ಕಂಪ್ನಿಯನ್ನು ಕೊಡೋದಿಲ್ಲ, ಹಾಗೆ ಯಾವುದೇ ನೀನು ಮನೆಯಲ್ಲಿ ನೀನು ಇರೋ ಅಧಿಕಾರ ಇಲ್ಲ. ಯಾಕಂದರೆ ಆ ಮನೇನ ಮತ್ತು ಬಿಸ್ನೆಸ್ಸನ್ನು ಸಂಪಾದನೆ ಮಾಡಿರೋದು ಅದು ನಾನು ನಿನಗೆ ಕೊಟ್ಟ ಭಿಕ್ಷೆ, ಅದನ್ನು ಸರಿಯಾಗಿ ಪಾಲಿಸ್ಕೊಂಡು ಹೋದರೆ ಹೋಗು, ಇಲ್ಲ ಅಂದರೆ ಏನಾದರೂ ಗಾಂಚಾಲಿ ಮಾಡಿದ್ರೆ ನಿನ್ನನ್ನು ಯಾವ ರೀತಿಯಾಗಿ ನನಗೆ ಬೀದಿಗೆ ತರಬೇಕು ಅಂತ ನನಗೆ ಸರಿಯಾಗಿ ಗೊತ್ತಿದೆ. ನಾನು ಸುಮ್ಮನೆ ಇದ್ದೇನೆ ಅಂತ ಇದ್ದರೆ ನನ್ನ ಕೈಯಲ್ಲಿ ಏನೂ ಆಗೋದಿಲ್ಲ ಅಂತ ಅಂದ್ಕೋಬೇಡ. ನನಗೆ ಯಾರನ್ನು ಯಾವ ರೀತಿಯಲ್ಲಿ ಯಾವಾಗ ಏನು ಮಾಡಬೇಕು ಅಂತ ನನಗೆ ಸರಿಯಾಗಿ ಗೊತ್ತಿದೆ. ಆದರೆ ನಾನು ಇನ್ನೂ ತಾಳ್ಮೆಯಿಂದ ಇದ್ದೇನೆ ಅಂದರೆ ಅದನ್ನು ಅರ್ಥ ಮಾಡಿಕೊಂಡು ಸುಮ್ಮನೆ ಇರು. ಎಲ್ಲಿ ಯಾವಾಗ ಯಾರಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು ಅದನ್ನು ಮೊದಲು ಕಲಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಇದನ್ನು ಶಕುಂತಲಾ ಅವರಿಗೆ ಕೇಳಿ ತುಂಬಾ ಶಾಕ್ ಆಗುತ್ತೆ. ಎಲ್ಲಿ ಇವನು ನಮ್ಮ ಮನೆಯನ್ನು ಮತ್ತು ನಮ್ಮ ಆಸ್ತಿಯನ್ನು ಮತ್ತು ನಮ್ಮ ಆಫೀಸ್ ಎಲ್ಲವನ್ನು ಪಡೆದುಕೊಳ್ತಾನೋ ಏನೋ, ನಾವು ಹುಷಾರಾಗಿ ಇರಬೇಕು ಅಂತ ಹೇಳಿ ಶಕುಂತಲಾ ಅವರು ಕೂಡ ಇಲ್ಲಿ ತುಂಬಾ ಭಯ ಪಡ್ತಾ ಇರ್ತಾರೆ. ಹಾಗೆ ಈ ಕಡೆ ಶಕುಂತಲಾ ಮತ್ತು ಜಯದೇವ್ ಅವರಿಗೆ ಕೂಡ ಮನೆಗೆ ಹೋಗಿ ಬೈತಾ ಇರ್ತಾರೆ. ಜಯದೇವ್, ನೀನು ಯಾಕೆ ಅಧಿಕ ಪ್ರಸಂಗ ಮಾಡೋದು, ನೀನು ಅವರು ಹೇಳಿದ ಹಾಗೆ ನೀನು ನಡ್ಕೊಂಡಿದ್ರೆ ಏನಾಗ್ತಿತ್ತು, ಈಗ ನಮ್ಮ ಮೇಲೆ ಗೌತಮ್ ಕಣ್ಣು ಬಿದ್ದಿದೆ, ಅವನು ಏನು ಮಾಡ್ತಾನೋ ಏನೋ ಒಂದು ಅರ್ಥ ಆಗ್ತಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಲಕ್ಷ್ಮೀಕಾಂತ್, ಈಗ ಭಯ ಆಗ್ತಿದೆಯಾ ಸಿಸ್ಟರ್, ಆಗಲೇಬೇಕಲ್ಲ ಅಂತ ಇಲ್ಲಿ ಅಂದ್ಕೊಳ್ತಾ ಇರ್ತಾರೆ. ಆಗ ಜಯದೇವ್ ಕೂಡ, ಏನು ಆಗಲ್ಲ ಮಾಮ್, ನೀವ್ಯಾಕೆ ಹಾಗೆ ಹೆದರ್ತಿದ್ದೀರಾ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಈ ಕಡೆ ಗೌತಮ್ ಅವರು ಈಗ ಜಯದೇವ್ಗೆ ಮತ್ತು ಶಕುಂತಲಾಗೆ ಬುದ್ಧಿ ಕಲಿಸ್ಲಿಕ್ಕೆ ಹೊರಟಿದ್ದಾರೆ. ಶಕುಂತಲಾ ಮತ್ತು ಜಯದೇವ್ ಈಗ ಭಯದಿಂದ ಇದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.